ನಮಸ್ತೆ ಬಂಧುಗಳೇ, ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 63ನೇದು ಒಂದು ಬಾರಿ ಹೇಳ್ತೀನಿ ಕೂಡ. ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವವಸ್ಥಾವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಈ ರೀತಿ ಬರ್ತದೆ, ಗುರ್ತು ಮಾಡ್ಕೊಳ್ಳೋಣ. ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವಾವಸ್ಥ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತಿ ಗೋವಿಂದ ರೂಪಿಣಿ. ಮತ್ತೊಂದರೆ ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವಾವಸ್ಥ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತಿ ಗೋವಿಂದ ರೂಪಿಣಿ. ಮತ್ತೊಂದರೆ ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವ ವಸ್ತ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತಿ ಗೋವಿಂದ ರೂಪಿಣಿ. ನೋಡೋಣ. ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವವಸ್ಥಾ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಮತ್ತೊಂದರೆ ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವವಸ್ಥಾ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಮತ್ತೊಂದರೆ ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವವಸ್ಥಾ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಈಗ ನಾನು ಒಂದು ಬಾರಿ ಹೇಳ್ತೀನಿ, 3 ಬಾರಿ ಆಯ್ತಲ್ಲ. ನಾನು ಒಂದು ಬಾರಿ ಹೇಳ್ತೀನಿ, ನೀವು 3 ಬಾರಿ ಹೇಳಿ. ಸೂಕ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವವಸ್ಥಾ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಈಗ 64 ಬಾರಿ ಹೇಳ್ತೀನಿ ನೋಡಿ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಈ ರೀತಿ ಬರುತ್ತೆ, ಗುರುತು ಮಾಡ್ಕೊಳ್ಳೋಣ. ಸಂಹಾರಿಣಿ ರುದ್ರರೂಪ ತಿರೋಧ ನಕ ರೀಶ್ವರಿ ಸದಾಶಿವ ಅನುಗ್ರಹದ ಸದಾಶಿವ ಅನುಗ್ರಹದ. ನಾವು ಹೇಳ್ಬೇಕಾದ್ರೆ ಅದು ಅನುಗ್ರಹದ ಅಂತ, ಸದಾಶಿವ ಅನುಗ್ರಹದ ಅಂತ ಬರ್ತದೆ. ಇಲ್ಲಿ ನೀವು ಬೇಕಾದ್ರೆ ಅಂತ ಬರ್ಕೋಬೇಕು, ಅನುಗ್ರಹದ ಅಂತಾನೆ ಆಗೋದದ್ದು. ನೀವು ಬೇಕಾದ್ರೆ ಪಕ್ಕದಲ್ಲಿ ಬರ್ಕೋದು, ಸದಾಶಿವ ಅನುಗ್ರಹದ. ಆಯ್ತಾ. ಪಂಚಕೃತ್ಯ ಪಾರಾಯಣ ಬರ್ಕೊಂಡ್ರೆ. ಮತ್ತೊಂದರೆ ಸಂಹಾರಿಣಿ ರುದ್ರರೂಪ ತಿರೋಧ ನಕ ರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಆಯ್ತಾ. ಮತ್ತೊಂದು ಬರಿ ಹೇಳ. ಸಂಹಾರಿಣಿ ರುದ್ರರೂಪ ತಿರೋಧ ನಕ ರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಈಗ ಸೇರಿಸ್ಕೊಳ್ಳೋಣ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಸಂಹಾರಿಣಿ ರುದ್ರರೂಪ
ತಿರೋಧಾನಕರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಈಗ ನಾನು ಒಂದು ಬಾರ್ ಹೇಳ್ತೀನೋ 3 ಬಾರ್ ಹೇಳಿ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಅರವತ್ತ 65 ಒಂದು ಬಾರಿ ಹೇಳ್ತೇನೆ ಮಕ್ಕಳೇ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಈ ರೀತಿ ಬರ್ತದೆ. ಲೈನ್ಸ್ ಹಾಕೊಳ್ಳಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಆಯ್ತಾ ಸಹೋದರಿ. ಮತ್ತೊಂದರೆ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಮತ್ತೊಂದರೆ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಈಗ ಸೇರಿಸ್ಕೊಳ್ಳೋಣ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಈಗ ನಾನು ಒಂದು ಬಾರಿ ಹೇಳ್ತೀನಿ, 3 ಬಾರಿ ಹೇಳಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಈಗ 66 ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಬಹುನಾವಲಿಹಿ ಅಂತ ಹೇಳ್ಬೇಕದು. ಸರ್ಸ ಸಿರ್ಸ ವದನ ಸರ್ಸಾಕ್ಷಿ ಸರ್ಸಪಾತ್ ಈ ರೀತಿ ಬರ್ತದೆ. ಲೈನ್ಸ್ ಮಾಡ್ಕೊಳ್ಳಿ, ಲೈನ್ಸ್ ಹಾಕೊಳ್ಳಿ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಗುಹನಾವಲಿಹಿ ಹಾಕ್ಬಿಟ್ಟು 0 ಹಾಕೊಳ್ಳಿ. ಸರ್ಸ ಶೀರ್ಷ ವದನ ಸರ್ಸಾಕ್ಷಿ ಸರ್ಸಪಾತ್. ಮತ್ತೊಂದರೆ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಗುಹನಾವಲಿಹಿ ಸರ್ಷ ಶೀರ್ಷ ವದನ ಸರ್ಸಾಕ್ಷಿ ಸರ್ಸಪಾತ್ ಸರ್ಸಪಾತ್. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಗುಹನಾವಲಿಹಿ ಸರ್ಸ ಶೀರ್ಷ ವದನ ಸರ್ಸಾಕ್ಷಿ ಸರ್ಸಪಾತ್. ಈಗ ಸೇರಿಸ್ಕೊಳ್ಳೋಣ.
ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸರ್ಸ ಶಿರ್ಸ ವದನ ಸರ್ಸಾಕ್ಷಿ ಸರ್ಸಪಾತ್ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸರ್ಸ ಶಿರ್ಸ ವದನ ಸರ್ಸಾಕ್ಷಿ ಸರ್ಸಪಾತ್ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸರ್ಸ ಶಿರ್ಸ ವದನ ಸರ್ಸಾಕ್ಷಿ ಸರ್ಸಪಾತ್. ಈಗ ನಾನು ಒಂದು ಬಾರಿ ಹೇಳ್ತೀನಿ, 3 ಬಾರಿ ಹೇಳ್ತೀನಿ. ಉನ್ಮೇಷ ನಿಮಿಷೋತ್ಪನ್ನ ನಿಮಿಷೋತ್ಪನ್ನ ಉನ್ಮೇಷ ನಿಮಿಷೋತ್ಪನ್ನ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸರ್ಸ ಶಿರ್ಸ ವದನ ಸರ್ಸ ಶಿರ್ಸ ವದನ ಸರ್ಸ ಶಿರ್ಸ ವದನ ಸರ್ಸಾಕ್ಷಿ ಸರ್ಸಪಾತ್ ಸರ್ಸಾಕ್ಷಿ ಸರ್ಸಪಾತ್ ಸರ್ಸಾಕ್ಷಿ ಸರ್ಸಪಾತ್. ಈಗ 67 ಅಂಬಾರ ಹೇಳ್ತೀನಿ ಮಕ್ಕಳೇ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ವಿಜ್ಞಾನ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಈ ರೀತಿ ಬರ್ತದೆ. ಮತ್ತೊಂದು ಹೇಳ್ತೀನಿ ಮಕ್ಕಳೇ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಈ ರೀತಿ ಬರ್ತದೆ. ಲೈನ್ಸ್ ಹಾಕೊಳ್ಳೋಣ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ಹೇಳ್ಬೋದಲ್ಲ, ವಿಧಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಫಲಪ್ರದ ಸಪ್ರೇಟ್ ಫಲಪ್ರದ ಸಪ್ರೇಟ್ ಮಾಡಿ ಆಯ್ತಾ. ಮತ್ತೊಂಬರಿ ಅಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ವಿದಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ಮತ್ತೊಂದರೆ ಅಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ಸೇರಿಸ್ಕೊಳ್ಳೋಣ. ಅಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ಅಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ಅಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ಈಗ ನಾನು 1 ಬಾರಿ ಹೇಳ್ತೀನಿ, 3 ಬಾರಿ. ಅಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ಇಲ್ಲಿಗೆ ಇವತ್ತಿಗೆ ಇಷ್ಟು ಸಾಕು, 67 ಸಾಕು ಅಷ್ಟೇ. ಈಗ ಒಂದ್ಸತಿ ರಿವೈಸ್ ಮಾಡ್ಬೋದು. 63 ಸುಪ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವವಸ್ಥಾವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರರೂಪ
ತಿರೋಧಾನಕರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯಪರಾಯಣ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸರ್ಸ ಶಿರ್ಸ ವದನ ಸರ್ ಸಾಕ್ಷಿ ಸರ್ ಸಭಾ ಅಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ. ಸಾಕು, ಇಲ್ಲಿಗೆ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಾರ ಈ ಲಲಿತಾ ಸಹಸ್ರನಾಮ ತುಂಬ ಶ್ರೇಷ್ಠವಾದದ್ದು. ಕಲಿಯೋಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವ್ರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಮತ್ತು ನೀವು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಧನ್ಯವಾದಗಳು.